ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಫೇವ್ರೆಟ್ ಆಗಿರುವಂತಹ ಒಂದು ಬಸಳೆ ಸೊಪ್ಪಿನ ದೋಸೆನ ಹೇಗೆ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮುಂಬೈಯಲ್ಲಿ ಏನು ಗೊತ್ತಾ ಗೈಸ್, ನಮ್ಮ ಮಂಗಳೂರಿನ ಒಂದು ಫೇವ್ರೆಟ್ ಆಗಿರುವಂತಹ ಅಥವಾ ಫೇಮಸ್ ಆಗಿರುವಂತಹ ನೀರು ದೋಸೆಗೆ 100 ರೂಪೀಸ್ ಅಂತ ಗೈಸ್. ಯಪ್ಪ, ಏನು ತುಂಬ ಜನರಿಗೆ ಮುಂಬೈಯಲ್ಲಿ ಗೊತ್ತಿರೋದಿಲ್ಲ ಅಲ್ವಾ. ಕರ್ನಾಟಕದವರು ಅಥವಾ ಸೌತ್ ಅವ್ರು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಮಹಾರಾಷ್ಟ್ರದಲ್ಲೇ ಬೆಳೆದಿರೋರಿಗೆ, ಇಲ್ಲೇ ಇದ್ರವ್ರಿಗೆ ನೀರು ದೋಸೆ ಅಂದರೆ ಏನು ಅಂತ ಅಷ್ಟು ಗೊತ್ತಿರೋದಿಲ್ಲ. ಬಟ್ ನಾನು ಹೊರಗಡೆ ಹೋಗ್ತಾ ನೋಡಿದೆ, ನೀರು ದೋಸೆ ಒಂದು ಪ್ಲೇಟ್ ಬಂದು 100 ರೂಪೀಸ್. ಎಷ್ಟು ಕೊಡ್ತಾರೆ ಹಬ್ಬಬ್ಬ ಅಂದರೆ ಒಂದು 3-4 ಕೊಡ್ಬೋದು ಕೊಟ್ಟರೆ, ಎಕ್ಸ್ಟ್ರಾ ಅಂದರೆ, ಅಥವಾ 2 ಬರುತ್ತಾ ಗೊತ್ತಿಲ್ಲ. ಸೊ ನಾನು ನೋಡಿದೆ, ನನಗೆ ನಿಜ ಶಾಕ್ ಆಗೋಯ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹೇಗೆ ಮಾಡ್ಕೊಬಹುದು ಈ ಒಂದು ಬಸಳೆ ಸೊಪ್ಪಿನ ದೋಸೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ತ್ಗೂ ಒಳ್ಳೆಯದು. ಇದರಿಂದ ಇದು ಬರುತ್ತಲ್ಲ, ಕಡುಬು ಕೂಡ ಮಾಡ್ತಾರೆ. ಬಟ್ ನಾನಿವತ್ತು ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಜಾಸ್ತಿ ಶಾರ್ಟ್ ಆಗಂದು ಏನು ಹೇಳ್ತಾರೆ, ಲೆಂತಿ ಆಗಿರಲ್ಲ ವಿಡಿಯೋ, ಶಾರ್ಟ್ ಆಗಿ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲರ ಮನೇಲಿ ಆಲ್ಮೋಸ್ಟ್ ಇರುವಂಥದ್ದೇ ಈ ಒಂದು ಇಂಗ್ರೀಡಿಯೆಂಟ್ಸ್ಗಳು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿಬಿಟ್ಟು ನನಗೆ ಅದರ ನಿಮ್ಮ ಒಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಬೇಕು. ಮೊದಲನೇದಾಗಿ ನಾನಿಲ್ಲಿ ದೋಸೆ ಅಕ್ಕಿನ 6-7 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಅದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಷ್ಟೇ ಕ್ವಾಂಟಿಟಿಯಲ್ಲಿ ಬಸಳೆ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು 6-7 ದೋಸೆ, 6 ದೋಸೆ ಮ್ಯಾಕ್ಸಿಮಮ್ 6 ದೋಸೆ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿಗೆ ಹಾಕಿದ್ದೀವಲ್ವ, ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ಸ್, ಏನು ಹಸಿ ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಏನು ಇದನ್ನು ಹುರಿಬೇಕಾದಂತಹ ಅವಶ್ಯಕತೆ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ಹಸಿಯಾಗಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ಳಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ನೀವು ತೊಗೋಬೋದು. ಹಾಗೆ ಸ್ವಲ್ಪ ಹುಣಸೆ ಹುಳಿ, ಹಾಗೆಯೇ ಒಂದು ಚಿಕ್ಕದು ಗಾತ್ರದ ಒಂದು ಬೆಲ್ಲವನ್ನು ಕೂಡ ತೊಗೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬಹುದು. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಹಿಂಗನ್ನು ಕೂಡ ನಾನಿಲ್ಲಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ದೋಸೆ ಮಾಡಬೇಕು ಅಂದರೆ ಸ್ವಲ್ಪ ರೈಸ್ನ ಜಾಸ್ತಿ ತೊಗೊಳ್ಬಹುದು. ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಆದಮೇಲೆ ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ರುಬ್ಬಿ ಆದಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಸಾಫ್ಟಾಗಿ ಬರುತ್ತೆ ದೋಸೆ. ನೀವು ಕೂಡ ಹಾಕ್ಕೊಳ್ಳಿ. ತೆಂಗಿನ ತುರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವ. ನೋಡಿ, ಇಷ್ಟು ನುಣ್ಣಗೆ ನೀವು ರುಬ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ನೀರು ಕೂಡ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ದಪ್ಪ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀವು ಕನ್ಸಿಸ್ಟೆನ್ಸಿ ಹದ ನಿಮ್ಗೆ ಗೊತ್ತಾಗುತ್ತೆ ಅಲ್ವ, ಅಷ್ಟು ಮಾಡ್ಕೊಳ್ಳಿ. ಇವಾಗ ನಾನು ಏನಿದೆ ಬ್ಯಾಟ್ರಿದೆ, ದೋಸೆ ಹಿಟ್ಟೇನಿದೆ, ಅದಕ್ಕೆ ಇವಾಗ ಬಸಳೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬಸಳೆ ಸೊಪ್ಪು. ನೋಡಿ, ನಾನಿಲ್ಲಿ ಇಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಬ್ಬಿಣದ ಹೆಂಚನ್ನ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ, ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ತುಂಬ ಒಳ್ಳೆಯದು, ಕಬ್ಬಿಣದ ಹಂಚಿಂದನೇ ಮಾಡಿ. ಇವಾಗ ಎಲ್ಲನೂ ಕೂಡ ನಾನ್ ಸ್ಟಿಕ್ ತವಾಗಳಿಂದ ಮಾಡಿಬಿಟ್ಟು ಹೆಲ್ತ್ಗೂ ಕೂಡ ಅದು ಒಳ್ಳೆಯದಲ್ಲ. ನಾನು ಇದನ್ನೇ ಯೂಸ್ ಮಾಡುವಂಥದ್ದು. ಇವಾಗ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ತುಪ್ಪನ ಸವರ್ಕೊಂಡಾದಮೇಲೆ ದೋಸೆ ಬ್ಯಾಟರ್ನ ಹಾಕ್ಕೊಂಡು ನಾವು ಎಷ್ಟು ದಪ್ಪ, ಎಷ್ಟು ಬೇಕು, ದೊಡ್ಡದು ಎಷ್ಟು ದೋಸೆ ಬೇಕು, ಲೈಕ್ ಎಷ್ಟು ನಮಗೆ ಅಗಲ ಬೇಕು ದೋಸೆನ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ರೆ ದೋಸೆ ರೆಡಿ ಆಗುತ್ತೆ. ಅಕ್ಕಿಯನ್ನು ನೆನೆಯೋದಕ್ಕೆ ನೀವು ಹಾಕಿಟ್ಟಿದ್ರೆ ಫಟಾಫಟ್ ಅಂತ ನೀವು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಬೋದು. ನಿಮಗೆ ಜಾಸ್ತಿ ಸೊಪ್ಪು ಬೇಕು ಅಂತಂದರೆ ನೀವು ಜಾಸ್ತಿನೇ ಬಸಳೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬಹುದು. ನೋಡಿ, ಇದನ್ನು 2 ಕಡೆ ಕೂಡ ಈ ಥರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. 2 ಕಡೆ ಕೂಡ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಇದ್ರ ಮೇಲೆ ತುಪ್ಪನ ಕೂಡ ನೀವು ಸವರ್ಕೋಬೋದು. ತುಪ್ಪ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ನಿಮಗೆ ತುಪ್ಪ ಮತ್ತು ಉಪ್ಪಿನಕಾಯಿ ಕಾಂಬಿನೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಬಿಕಾಸ್ ನಾವು ಇದಕ್ಕೆ ಕೊತ್ತಂಬರಿ, ಆಮೇಲೆ
ಮೆಣಸು ಎಲ್ಲ ಹಾಕಿದ್ದೀವಲ್ವ, ಸೊ ಅದಕ್ಕೋಸ್ಕರ ಇದಕ್ಕೆ ಏನು ಬೇಡ. ನಾನಂತೂ ಇದನ್ನು ತುಪ್ಪ ಜೊತೆನೇ ತಿಂದಿರುವಂಥದ್ದು. ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ. ನೋಡಬಹುದು ದೋಸೆ ಇವಾಗ ರೆಡಿ ಆಗಿದೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇವಾಗ ಇನ್ನೊಂದು ದೋಸೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ. ಯಾಕಂದರೆ ಯಾವಾಗಲೂ ಒಂದೇ ಥರ ದೋಸೆನ ಟ್ರೈ ಮಾಡಿ ಅವ್ರಿಗೂ ತಿಂದು ಬೋರ್ ಆಗಿರುತ್ತೆ. ತುಂಬ ಮಕ್ಕಳು ಯಾವ ಸೊಪ್ಪುಗಳನ್ನು ಕೂಡ ತಿನ್ನೋದಿಲ್ಲ. ಈ ಥರ ಬಸಳೆ ಸೊಪ್ಪಾಗಿರಬಹುದು, ಮೆಂತ್ಯ ಸೊಪ್ಪಾಗಿರಬಹುದು, ಪಾಲಕ್ ಆಗಿರ್ಬೋದು, ಬೇರೆ ಬೇರೆ ರೆಸಿಪಿಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಬಹುದು. ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನೋಡಿ ಈ ಥರ ನಾನು ಇದ್ರ ಮೇಲೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಈ ದೋಸೆ ಅಂತಂದರೆ ಯಾವುದು ಬೇಡ ಇದ್ರ ಜೊತೆಗೆ ಅನಿಸ್ಬಿಡುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಅಥವಾ ಡಿನ್ನರ್ಗೂ ಕೂಡ, ರಾತ್ರಿ ಹೊತ್ತಲ್ಲೂ ಕೂಡ ಮಾಡ್ಕೊಬೋದು. ಕೆಲವರಿಗೆ 2 ಹೊತ್ತು ರೈಸ್ ತಿಂದು ಬೋರ್ ಆಗಿರುತ್ತಲ್ವ, ಆ ಟೈಮಲ್ಲಿ ಇದನ್ನು ಮಾಡ್ಕೊಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಆಮೇಲೆ ಜಾಸ್ತಿ ಟೈಮ್ ಕೂಡ ಇದನ್ನು ಮಾಡೋದಕ್ಕೆ ತಗೊಳ್ಳಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹೇಗೆ ಬಸಳೆ ಸೊಪ್ಪಿನ ದೋಸೆನ ಮಾಡೋದು ಅಂತ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.